ನಮಸ್ಕಾರ, ಸ್ವಾಗತ. ಪ್ರೀತಿಯ ಪ್ರೀತೀಸ್ ಕಿಚನ್ ಕನ್ನಡಗೆ ಸ್ವಾಗತ. ಇವತ್ತು ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂಥ ಕೋವಾಯಿಂದ ಬಾಸುಂದೆ, ಮೃದುವಾದ ಹಾಲಿನ ಸಿಹಿ, ಏಲಕ್ಕಿಯ ಪರಿಮಳ ಮತ್ತು ಕೇಸರಿಯ ರಂಗು ಇದೆಲ್ಲ ಸೇರಿಬಿಟ್ಟು ಅದ್ಭುತವಾದ ಸಿಹಿ ಅಂದರೆ ಕೋವಾ ಬಾಸುಂದೆ. ಕೋವಾ ಬಾಸುಂದೆ ಮಾಡಲು ಬೇಕಾಗುವ ಪದಾರ್ಥಗಳು: 1 ಕಪ್ ಆಗುವಷ್ಟು ರೆಡಿಮೇಡ್ ಖೋವಾ ತೊಗೊಂಡಿದ್ದೀನಿ, 2 ಕಪ್ಪು ಹಾಲು, ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪುಡಿ ಅಂದರೆ ರುಚಿಗೆ ತಕ್ಕಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ಪುಡಿ, ಆಮೇಲೆ ಗೋಡಂಬಿ, ಬಾದಾಮ್, ಪಿಸ್ತಾ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋಣ ಅಂತ ವಿಧಾನ ನೋಡೋಣ. ಒಂದು ಪ್ಯಾನ್ ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ, ಬಾದಾಮ, ಪಿಸ್ತಾ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎಲ್ಲ ತುಪ್ಪದಲ್ಲಿ ಹುರ್ಕೊಳ್ಳಿ. ಸಣ್ಣ ಉರಿಯಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ಹೊತ್ತು ಹೋಗಿಬಿಡುತ್ತೆ. ಅದೆಲ್ಲ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಮತ್ತೆ ಅದೇ ಪ್ಯಾನ್ಗೆ ನಾನು 1 ಕಪ್ಪಾಗಿ ಇಟ್ಕೊಂಡಿದ್ನಲ್ಲ ಕೋವಾನ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಅದೆಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ನೀವು ಹಾಲಿತ್ತಲ್ಲ ತೊಗೊಂಡಿದ್ರಲ್ಲ 2 ಕಪ್ಪು, ಸ್ವಲ್ಪ ಸ್ವಲ್ಪವಾಗಿ ಹಾಲನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪನ ನೀವು ಕಲಸ್ಕೊಂಡು ಬನ್ನಿ. ಗ್ಯಾಸು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಕಲಸಿ, ಇಲ್ಲ ಅಂತಂದರೆ ಸೀದು ಹೋಗುತ್ತೆ. ಮತ್ತು ನಿಮಗೆ ತಿಕ್ನೆಸ್ ನೋಡ್ಕೊಂಡ್ಬಿಟ್ಟು ನಿಮಗೆ ಮತ್ತೆ ಹಾಲು ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನನಗೆ ತಿಕ್ಕಾಗಿರಬಾರ್ದಾಗಿತ್ತು, ಅದಕ್ಕೋಸ್ಕರ. ಇವಾಗ ಸಕ್ಕರೆ ಪುಡಿನ ಹಾಕ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಈ ತಿಕ್ನೆಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಆದಮೇಲೆ ಇದಕ್ಕೆ ನೀವು ತುಪ್ಪದಲ್ಲಿ ಹುರಿದುಕೊಂಡು ಇಟ್ಕೊಂಡಿದ್ರಲ್ಲ ಅದೆಲ್ಲ ನಟ್ಸ್ ಕೂಡ ಇವಾಗ ಆ್ಯಡ್ ಮಾಡ್ಕೊತೀನಿ. ನೋಡಿ, ನಟ್ಸನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟು ತಿಕ್ನೆಸ್ ಬೇಕಾಗಿತ್ತು ನನಗೆ, ನಾನು ಇಷ್ಟು ಇಟ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ತೆಳುವಾಗಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ನನಗಿಷ್ಟು ಸಾಕಂತ ನಾನು ಇಷ್ಟು ಇಟ್ಕೊಂಡಿದ್ದೀನಿ. ಈಗ ಸವಿಯಲು ಸಿದ್ಧ ಕೋವಾ ಬಾಸುಂದೆ. ಇದು ಪೂರಿ ಜೊತೆ ತುಂಬ ಸೂಪರಾಗಿರುತ್ತೆ. ಚಪಾತಿ ಜೊತೆ ಆದರೂ ನೀವು ಟ್ರೈ ಮಾಡ್ಬೋದು, ಆದರೆ ಪೂರಿ ಜೊತೆ ತುಂಬ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಮನೆಯಲ್ಲೇ ಎಲ್ಲ ಸಿಗೋ ಪದಾರ್ಥಗಳಿಂದ ಮಾಡುವಂಥ ಸಿಹಿಯಾದ ಕೋವಾ ಬಾಸುಂದೆ ನೀವು ಒಂದು ಸಾರಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಪ್ಲೀಸ್ ಪ್ರೀತೀಸ್ ಕಿಚನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ.